ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಇಚಿ ಸಿಂಪ್ಲಿಫೈಡ್. ಸೊ ಆಸ್ ಪರ್ ಅವರ್ ರೋಡ್ ಮ್ಯಾಪ್, ಇವತ್ತಿನ ವಿಡಿಯೋದಲ್ಲಿ ನಾವು ಎಲ್ ಇ ಡಿ ಬ್ಲಿಂಕ್ ನೋಡಬೇಕಲ್ವಾ. ಸೊ ಬಿಫೋರ್ ಸ್ಟಾರ್ಟ್ ಪ್ರಾಜೆಕ್ಟ್, ಫಸ್ಟ್ ನಾವು ಮೇನ್ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾವುದೇ ಪ್ರಾಜೆಕ್ಟ್, ಈ 20 ಪ್ರಾಜೆಕ್ಟ್ ಮಾಡ್ತೀವಲ್ಲ, ಆ 20 ಪ್ರಾಜೆಕ್ಟಲ್ಲೂ ಕೂಡ ಮೇಯ್ನ್ಲಿ ನಾವು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಏನು ಮಾಡ್ತಾ ಇದ್ದೀವಿ, ನಮ್ಮ ಗೋಲ್ ಏನು. ಈಗ ನಾವು ಈ ಎಲ್ ಇ ಡಿ ಪ್ರಾಜೆಕ್ಟಲ್ಲಿ ಮೇನ್ ಗೋಲ್ ಏನಪ್ಪ ಅಂದರೆ, ಎಲ್ ಇ ಡಿ ಆನ್ ಆಗೋದು ಮತ್ತು ಆಫ್ ಆಗೋದು ನಮ್ಮ ಸ್ಪೀಡ್ ತಕ್ಕಂತೆ. ನಮಗೆ ಇಷ್ಟು ಸ್ಪೀಡಿಗೆ ಆನ್ ಆಗಬೇಕು, ಆಫ್ ಆಗಬೇಕು ಅಂತ ಆ ರೀತಿ ಇದು ಮೇನ್ ಗೋಲು. ಸೊ ಆ ಗೋಲ್ ರೀಚ್ ಆಗಬೇಕಾಗಿರೋದು ಏನೇನು ನಮಗೆ ಅಂದರೆ, ಆರ್ಡಿನೋ, ಎಲ್ ಇ ಡಿ, ರೆಸಿಸ್ಟರು ಮತ್ತು ಬ್ರೆಡ್ ಬೋರ್ಡು ಮತ್ತು ಜಂಪಿಂಗ್ ವೈರ್ಸು. ಓಕೆನಾ, ದೆನ್ ಕನೆಕ್ಷನ್. ಓಕೆನಾ, ಈ ರೀತಿ ಕಂಪ್ಲೀಟ್ 20 ಪ್ರಾಜೆಕ್ಟು ಕೂಡ ಇದೇ ಫ್ಲೋನಲ್ಲಿ ಹೋಗುತ್ತೆ. ಓಕೆನಾ, ಫುಲ್ಲು ಡೀಪಾಗಿ ಹೋಗೋಣ. ಓಕೆ, ಸೊ ಬನ್ನಿ ಈಗ ಲೆಟ್ ಅಸ್ ಸ್ಟಾರ್ಟ್. ನೋಡಿ, ಇದು ಆ್ಯಸ್ ಯೂಶಲಿ ಕನೆಕ್ಟ್ ಆಗಿದೆ. ಸೊ ನಾನು ಕನೆಕ್ಷನ್ ಹೇಳ್ತಾ ಹೋಗ್ತೀನಿ ಯಾವ ರೀತಿ ಆಗಿದೆ ಅಂತ. ಓಕೆನಾ, ಫಸ್ಟ್ ನಾನು ಎಲ್ ಇ ಡಿ ತೊಗೊಂಡಿದ್ದೀನಿ. ಎಲ್ ಇ ಡಿ ಗೊತ್ತಲ್ಲ, ಪಾಸಿಟಿವ್ ಮತ್ತು ನೆಗೆಟಿವ್ ಪೊಲಾರಿಟಿ ಇದಕ್ಕೆ. ಸೊ ಎಲ್ ಇ ಡಿ ಪಾಸಿಟಿವ್, ಎಲ್ ಇ ಡಿ ಪಾಸಿಟಿವ್, ನೆಗೆಟಿವ್. ನಾನು ಏನು ಮಾಡಿದ್ದೀನಿ, ಫಸ್ಟ್ ಒಂದು ಎಲ್ ಇ ಡಿ ಪಾಸಿಟಿವ್ ರೆಸಿಸ್ಟರು 220 ಓಮ್ ರೆಸಿಸ್ಟರ್ ಇದು. ಓಕೆನಾ, ಎಲ್ ಇ ಡಿ ಪಾಸಿಟಿವ್ 220 ಓಮ್ಗೆ ಈ ಕಡೆ ನಾನು ಕನೆಕ್ಟ್ ಮಾಡಿದ್ದೀನಿ. ಓಕೆನಾ, ಇಲ್ಲಿ ನೋಡಿ, ಇಲ್ಲಿಂದ ಒಂದು ವೈರ್ ಹಾಕ್ಕೊಂಡು ಇಲ್ಲಿ ಕನೆಕ್ಟ್ ಮಾಡಿದ್ದೀನಿ. ಓಕೆನಾ, ಒಂದು ಸೈಡಿಗೆ ಹಾಕ್ಕೊಂಡಿದ್ದೀನಿ. ದೆನ್ ರೆಸಿಸ್ಟರ್ ಒಂದು ಸೈಡು, ಇನ್ನೊಂದು ಅದರ್ ಸೈಡ್ ರೆಸಿಸ್ಟರ್ ನಾನು ಆರ್ಡಿನೋ ಪಿನ್ 13, ಇಲ್ಲಿ ನೋಡಿ, ಇಲ್ಲಿ ಆರ್ಡಿನೋ ಪಿನ್ 13 ಕೊಟ್ಟಿದ್ದೀನಿ. ಓಕೆನಾ, ಕಾಣಿಸ್ತಿದೆಯಾ, ಆರ್ಡಿನೋ ಪಿನ್ 13ಗೆ. ದೆನ್ ಈ ಕಡೆ ಆಯಿತು, ಎಲ್ ಇ ಡಿ ಪಾಸಿಟಿವ್ ಸೈಡ್ ಆಯಿತು. ಈಗ ನೆಗೆಟಿವ್ ಸೈಡ್ ಬನ್ನಿ, ಎಲ್ ಇ ಡಿ ನೆಗೆಟಿವ್ ಸೈಡು. ಓಕೆ, ನೆಗೆಟಿವ್ ಸೈಡ್ ಏನು ಗ್ರೌಂಡಿಗೆ ತೊಗೊಂಡೋಗಿ ಕೊಟ್ಟಿದ್ದೀನಿ. ಓಕೆನಾ, ಈ ರೀತಿ ಇಷ್ಟೇ ಕನೆಕ್ಷನ್ ಇರೋದು. ಬಟ್ ಕನೆಕ್ಷನ್ ಇಷ್ಟೇ, ಬಟ್ ಇಲ್ಲಿ ಎಷ್ಟು ನಾಲೆಡ್ಜ್ ಇದೆ ಗೊತ್ತಾ. ಏನು ಎಲ್ ಇ ಡಿಗೆ ನಿಮಗೆ ಗೊತ್ತಾಯಿತು ಪಾಸಿಟಿವ್ ನೆಗೆಟಿವ್ ಅಂತ. ಈಗ ಏನಾದ್ರು ಇಫ್ ಇನ್ ಕೇಸ್ ಉಲ್ಟಾ ಮಾಡಿದ್ರೆ ಏನಾಗುತ್ತೆ, ದ ನೇಮ್ ಇಟ್ಸ್ ಎಫ್ ಎಲ್ ಇ ಡಿ, ಏನು ಲೈಟ್ ಎಮಿಟಿಂಗ್ ಡಯೋಡ್. ಡಯೋಡನ್ನು ಉಲ್ಟಾ ಮಾಡಿದ್ರೆ ಏನಾಗುತ್ತೆ, ಕರೆಂಟು ಫ್ಲೋ ಆಗೋಲ್ಲ, ಬ್ಲಾಕ್ ಆಗುತ್ತೆ ಅಲ್ವಾ. ಎಲ್ ಇ ಡಿ ಇದು ಯಾವ ಥರ ಹೇಳಿರೋದು, ಲೈಟ್ ಎಮಿಟಿಂಗ್ ಡಯೋಡ್ ಅಲ್ವಾ. ಈ ಥರ ಏನಪ್ಪ ಡಯೋಡ್ ಬರೋದು. ಸೊ ನಾವು ಉಲ್ಟಾ ಮಾಡಿದ್ರೆ ಏನಾಗುತ್ತೆ, ಆಗಲ್ಲ ಅಲ್ವಾ, ಕರೆಂಟ್ ಫ್ಲೋ ಆಗಲ್ಲ. ನಾನು ಎಲ್ ಇ ಡಿ ಮೀನ್ಸ್ ಡಯೋಡು ಕಾನ್ಸೆಪ್ಟು ಅಂದರೆ ಈ ಸೀರೀಸಲ್ಲಿ ಮಾಡಿದ್ದೀನಿ. ಆರ್ಡಿನೋ ಸೀರೀಸ್ಗಿಂತ ಮುಂಚೆ ಫೌಂಡೇಶನ್ ಸೀರೀಸಲ್ಲಿ ನೋಡ್ಕೊಂಬನ್ನಿ ಡಯೋಡ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಓಕೆ, ಸೊ ಕಮಿಂಗ್ ಟು ಮೇನ್ ಟಾಪಿಕ್. ಓಕೆ ಅಪ್ಪ, ಎಲ್ ಇ ಡಿ ಯೂಸ್ ಮಾಡಿದ್ದೀವಿ, ಆರ್ಡಿನೋ ಕೊಟ್ಟಿದ್ವಿ. ಡಿಜಿಟಲ್ ಪಿನ್ 13ಗೆ ಯಾಕೆ, ಡಿಜಿಟಲ್ ಸೈಡ್ ಪಿನ್ ಯಾವ್ದು ಕಾರು ಕೊಟ್ಕೊಬೋದು. ಓಕೆ, ನಾನು ಪಿನ್ 13ಗೆ ಕೊಟ್ಕೊಂಡು ಪ್ರೋಗ್ರಾಮು ಪಿನ್ 13ನಲ್ಲೇ ಮಾಡಿದ್ದೀನಿ. ಓಕೆ, ಪ್ರೋಗ್ರಾಮ್ ಇಲ್ಲಿದೆ. ಓಕೆನಾ, ಸೊ ಪ್ರೋಗ್ರಾಮ್ ರೆಡಿ ಇದೆ, ದೆನ್ ಎಲ್ ಇ ಡಿ ರೆಡಿ ಇದೆ. ಸೊ ಓಕೆ, ಕ್ವಶನ್ ಇಲ್ಲಿ ಮೇನ್ ಏನಪ್ಪ ಅಂದರೆ, ವೈ ವಿ ನೀಡ್ 220 ಓಮ್. ಈಗ ಥಿಂಕ್ ಮಾಡ್ತಿರ್ಬೋದು 220 ಓಮಿ ಏನಕ್ಕೆ ಬೇಕು ಅಂತ ಅಲ್ವಾ. ಅದು ಆನ್ಸರ್ ಏನಪ್ಪ 220 ಓಮಿ ಅಂದರೆ, ಈಗ ಥಿಂಕ್ ಮಾಡಿ, ಈ ಆರ್ಡಿನೋ ಇದೆಯಲ್ಲ, ನಾನಿದು ಇನ್ನೂ ಮೇನ್ ಡಿಸ್ಕ್ಲೈಮರ್ ಅಂದ್ಕೊಂಬಿಡಿ, ಇದು ತುಂಬ ಬಿಗಿನರ್ಸ್ಗೂ ಅರ್ಥ ಆಗಬೇಕು ಅಂತ ನಮ್ಮ ಮೇನ್ ಮೋಟ್ ಇರೋದು ನಂದು. ಅಂದರೆ ಮೇನ್ ಗೋಲ್, ತುಂಬ ಬಿಗಿನರ್ಸ್ ಏನೂ ಗೊತ್ತಿಲ್ಲದೆ ಬಂದಿರ್ತಾರೆ, ಅಂಥದ್ರಿಂದನೂ ಕೂಡ ಅರ್ಥ ಆಗಬೇಕು. ಯಾರು ತುಂಬ ಗೊತ್ತಿರೋದು ನೋಡ್ತಿದ್ರೆ ಇವನೇನು ಎಲ್ ಇ ಡಿ ಪ್ರಾಜೆಕ್ಟ್ ಎಷ್ಟೊಂದು ಹೇಳ್ತವನೆ ಅಂತ ಅಂದ್ಕೊಂಬೇಡಿ. ಮೇನ್ ಗೋಲ್ ಏನು, ತೀರ ಗೊತ್ತಿಲ್ಲದವ್ರು ಇರ್ತಾರೆ, ಎಲ್ಲ ಗೊತ್ತಿರೋರು ಇರ್ತಾರೆ, ಸ್ವಲ್ಪ ಇನ್ನೂ ತಿಳ್ಕೊಳೋಂಥವ್ರು ಇರ್ತಾರೆ. ಸೊ ಅವರು ಎಲ್ಲದೂ ಓವರ್ ಇವ್ ನೋಡಿಕೊಂಡು ನಾನು ತುಂಬ ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ, ಇದು ಆರ್ಡಿನೋ ಒಂಥರ ನೀರಿನ ಟ್ಯಾಂಕ್ ಇದೆ ಅಂದ್ಕೊಳ್ಳಿ. ಓಕೆನಾ, ಇದು ಎಲ್ ಇ ಡಿ ಒಂಥರ ಗಿಡ. ಡೈರೆಕ್ಟ್ ನಾನು ಟ್ಯಾಂಕಿಂದ ಡೈರೆಕ್ಟ್ ಇನ್ನು ವೈರ್ ಇದು ಪೈಪ್ ಅಂದ್ಕೊಳ್ಳಿ, ಡೈರೆಕ್ಟ್ ತುಂಬ ನೀರು ಬಿಟ್ಬಿಟ್ರೆ ಇಲ್ಲಿಗೇನಾಗುತ್ತೆ, ಸಣ್ಣ ಗಿಡ ಇನ್ನೂ ಇದು ಏನಾಗುತ್ತೆ, ಕೊಳ್ಸೋಗ್ಬಿಡುತ್ತೆ. ಸೊ ಹಿಂಗೆ ಆಗಬಾರ್ದು ಅಂತ ನಾವು ರೆಸಿಸ್ಟರ್ ಯೂಸ್ ಮಾಡ್ತೀವಿ. ಓಕೆನಾ, ರೆಸಿಸ್ಟರ್ ಏನು ಮಾಡುತ್ತೆ, ನಮಗೆ ಎಷ್ಟು ಬೇಕು ಅಷ್ಟು ನೀರು ಮಾತ್ರ ಬಿಡುತ್ತೆ. ಓಕೆನಾ, ಅದೇ ಕಾನ್ಸೆಪ್ಟ್ ಈಗ ನಾನು ಟೆಕ್ನಿಕಲಿ ಹೇಳ್ತೀನಿ. ಏನಕ್ಕೆ ನಾವು 220 ಓಮಿ ಚೂಸ್ ಮಾಡಿದ್ದೀವಿ, ಏನಕ್ಕೆ 1K ಯೂಸ್ ಮಾಡಿಲ್ಲ, 10K ಯೂಸ್ ಮಾಡಿಲ್ಲ. ಅದು ಮೇನ್ ರೀಸನ್ ಏನಂದರೆ, ನಮ್ಮ ಈ ಎಲ್ ಇ ಡಿ ಇದೆಯಲ್ಲ, ಎಲ್ ಇ ಡಿಲಿ ಡಾಟಾ ಶೀಟಲ್ಲಿ ಎಲ್ ಇ ಡಿ 15ರಿಂದ 20 ಮಿಲಿ ಆ್ಯಂಪೇರ್ ಕರೆಂಟು ಅಲೋ ಮಾಡುತ್ತೆ, ಮತ್ತು ವೋಲ್ಟೇಜು 1.8ಇಂದ 2 ವೋಲ್ಟೇಜ್ ಅಲೋ ಮಾಡುತ್ತೆ. ತುಂಬ ಇಂಪಾರ್ಟೆಂಟು ಟೆಕ್ನಿಕಲ್ ವರ್ಡ್ಸ್ ಇವು. ಏನು ಅರ್ಥ ಆಗಿಲ್ಲ ಅಂದರೆ ಡೋಂಟ್ ವರಿ. ಏನಾದರೂ ನೀವು ಬಿಗಿನರ್ಸ್ ಆಗಿದ್ದರೆ ಜಸ್ಟ್ ಫಸ್ಟ್ನೇ ಎಕ್ಸಾಂಪಲ್ ಅರ್ಥ ಮಾಡ್ಕೊಳ್ಳಿ. ಏನಾದರೂ ನೀವು ಮೀಡಿಯಮರ್ ಆಗಿದ್ದರೆ ಇದರಿಂದ ಅರ್ಥ ಮಾಡ್ಕೊಳ್ಳಿ 220 ಓಮ್ ಏನಕ್ಕೆ ಅಂತ. ಓಕೆನಾ, ಆರ್ಡಿನೋಯಿಂದ ನಮಗೆ 5 ವೋಲ್ಟ್ ಬರುತ್ತೆ. ಓಕೆ, ಆ್ಯಂಡ್ ನಮಗೆ ಎಲ್ ಇ ಡಿ ಬೇಕಾಗಿರೋದು, ಈ ಎಲ್ ಇ ಡಿ ಬೇಕಾಗಿರೋದು 2 ವೋಲ್ಟ್. ಓಕೆ, ಸೊ 5 - 2 ಮಾಡಿದರೆ 3 ಬರುತ್ತೆ. ಇನ್ನು 3 ವೋಲ್ಟ್ ನಮ್ಮ ರೆಸಿಸ್ಟರು ತಡಿಬೇಕು. ಈ ರೆಸಿಸ್ಟರ್ 3 ವೋಲ್ಟ್ ತಡಿಬೇಕು ಅಂದರೆ ಎಷ್ಟು ಓಮ್ ಬೇಕು. ಸೊ ಅದಕ್ಕೆ ನಾನು ಓಮ್ಸ್ಲ ಯೂಸ್ ಮಾಡ್ತೀನಿ. ಓಮ್ಸ್ಲ ನೋಡಿ ಇಂಥದ್ದಾಗಿ ಯೂಸ್ ಆಗುತ್ತೆ. ಓಕೆನಾ, ಓಮ್ಸ್ಲ ಏನು ಹೇಳುತ್ತೆ, ವಿ = IR. ನಾನೀಗ ಆರ್ ಫೈಂಡ್ ಔಟ್ ಮಾಡಬೇಕಲ್ಲ, ಹಂಗಾಗಿ R = V/I. ಸೊ ವಿ ಎಷ್ಟು ನಮಗೆ 3, ಐ ಎಷ್ಟು 0.015. 0.015 ಯಾಕೆ, ನಾನು ಮಿಲಿ ಇತ್ತು ಐ 15. ಸೊ ನಾನು ಅದನ್ನ ಆ್ಯಂಪೇರಿಗೆ ಕನ್ವರ್ಟ್ ಮಾಡಿದ್ದೀನಿ. ಓಕೆನಾ, ಮಿಲಿ ತೆಗೆದುಬಿಟ್ಟು, ಹಂಗಾಗಿ ಏನಾಯಿತು, ಮಿಲಿ ಅಂದರೆ 10⁻³ ಅಲ್ವಾ. ಸೊ 0.015 ಆಯಿತು.
ಓಕೆ. ಸಿ 3 ಇಷ್ಟು 0.015 ಮಾಡಿದಾಗ ನಮಗೆ 200 ಓಮ್ ಬರುತ್ತೆ. ಸೊ ನಾವು ಹಂಗಾಗಿ ನಾವು 220 ಓಮ್ ಯೂಸ್ ಮಾಡ್ತೀವಿ. ಇದೇನು 200 ಹೇಳ್ತೇವ್ರೆ, 220 ಯೂಸ್ ಮಾಡಿದಾರಲ್ಲ ಅಂತ. ಸಿ ನಮಗೆ ಕಾಮನ್ ಆಗಿ 220 ಓಮ್ ಸಿಗೋದು. ಓಕೆನಾ. ಸೊ ಹಂಗಾಗಿ ನಾವು 220 ಓಮ್ ಯೂಸ್ ಮಾಡ್ತೀವಿ. ಈವನ್ 330 ಓಮ್ ಕೂಡ ಯೂಸ್ ಮಾಡ್ಬೋದು, ಪ್ಲಸ್ ಆರ್ ಮೈನಸ್ ಸ್ವಲ್ಪ ಹಿಂದೆ ಮುಂದೆ ಇರೋದು. ಅದು ಬಿಟ್ಟು ನಾನು 10 ಓಮ್ ಯೂಸ್ ಮಾಡ್ತೀನಿ, ಇಲ್ಲ ನಾನು 10K ಯೂಸ್ ಮಾಡ್ತೀನಿ, ನಾಟ್ ಪಾಸಿಬಲ್. ಸೊ ಸಿ ಎಲ್ಲ ಕಡೆನೂ ಲಾಗಳು ಅಪ್ಲೈ ಆಗೇ ಆಗ್ತವೆ. ಹೇಳ್ಬೋದು ಎಷ್ಟೋ ಜನ, ಇವೆ ನಾನು ಇಲ್ಲಿ ಓದಿದ್ದೀನಿ ಇದೆಲ್ಲ ಅಪ್ಲೈ ಆಗುತ್ತೆ ಅಂತ. ಸಿ ಇಂಥವೆಲ್ಲ ಯೂಸ್ ಆಗೇ ಆಗುತ್ತೆ. ಟೆಕ್ನಿಕಲಿ ಥಿಂಕ್ ಮಾಡಬೇಕು. ನೀವೆಲ್ಲರೂ ಕ್ಲಾಸಲ್ಲಿ ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ ಇಲ್ಲ ಲ್ಯಾಬಲ್ಲಿ ಮಾಡ್ಬೇಕಾದ್ರೆ ಏನಕ್ಕೆ ಇಷ್ಟೇ ಓಮ್ ಯೂಸ್ ಮಾಡ್ತೀರಾ ಅಂತ ಥಿಂಕ್ ಮಾಡಿ ಒಂದ್ಸಲಿ. ಅವಾಗ ಅಲ್ಲೂ ಕೂಡ ಒಂದು ಏನಾದ್ರು ಒಂದು ಲಾ ಅಪ್ಲೈ ಆಗಿರುತ್ತೆ, ಯೂಸ್ ಆಗಿರುತ್ತೆ. ಓಕೆನಾ. ನಮಗಿಲ್ಲ ಅರ್ಥ ಆಯಿತು ಏನಕ್ಕೆ ನಮಗೆ 220 ಓಮೇ ಬೇಕು ಅಂತ. ಓಕೆನಾ. ಅಯ್ಯೋಪ ಅರ್ಥ ಆಗಿದೆ ಅಂತ. ದೆನ್ ನೆಕ್ಸ್ಟ್ ಏನೀಗ ನಮ್ಮದು, ಈಗ ನಾನು ಇದನ್ನ USB ಕೇಬಲ್ ಇದೆ. ಓಕೆನಾ. ಈ ಕೇಬಲ್ ನಾನು ಆರ್ಡಿನೋ ಕನೆಕ್ಟ್ ಮಾಡ್ತೀನಿ. ಆರ್ಡಿನೋ ಕನೆಕ್ಟ್ ಮಾಡಿ ಪ್ರೋಗ್ರಾಮ್ ರನ್ ಮಾಡ್ತೀನಿ. ಬಿಫೋರ್ ಪ್ರೋಗ್ರಾಮ್ ರನ್ ನಾನು ಪ್ರೋಗ್ರಾಮ್ ಸಿಂಪಲ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಸಿ ಇದರಲ್ಲಿ ಏನು ವಾಯ್ಡ್ ಸೆಟಪ್ ಅಂತ ಇದೆ. ಓಕೆನಾ. ಸೊ ವಾಯ್ಡ್ ಸೆಟಪ್ ಅಂದ್ರೂ ಸ್ಟಾರ್ಟ್ ಮಾಡು ಆರ್ಡಿನೋನ. ಓಕೆ. ಜಸ್ಟ್ ವಾಯ್ಡ್ ಸೆಟಪ್ ಈ ಥರ ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ. ಓಕೆನಾ. ದೆನ್ ವಾಯ್ಡ್ ಸೆಟಪ್ ಸ್ಟಾರ್ಟ್ ಮಾಡಿ ಆರ್ಡಿನೋ. ದೆನ್ ಪಿನ್ ಮೋಡ್ 13 ಔಟ್ಪುಟ್, ಅಂದರೆ ಡಿಜಿಟಲ್ ಪಿನ್ 13 ಇದೆಯಲ್ಲ ಅದಕ್ಕೆ ಔಟ್ಪುಟ್ಟು. ಓಕೆನಾ. ದೆನ್ ವೈಡ್ ಲೂಪ್ ಅಂದ್ರೇನು, ಹಿಂಗೆ ರನ್ ಆಗ್ತಾ ಹೋಗು ಅಂತ. ಓಕೆ. ಇದನ್ನೇ ರನ್ ಆಗ್ತಾ ಹೋಗು ರಿಪೀಟ್ ಆಗಿ. ಅಂದರೆ ಡಿಜಿಟಲ್ ಪಿನ್ 13 ಇದೆ, ಹೈ, ಡಿಲೇ ಎಷ್ಟು 1 ಸೆಕೆಂಡು, ಮತ್ತು 13ಗೆ ಲೋ. ಇನ್ನೂ ಸಿಂಪಲಾಗಿ ಅರ್ಥ ಕೆಡಿಸ್ಕೊಳ್ಳಿ, ಏನಿಲ್ಲ ಇದು ದೊಡ್ಡ ಕಾಂಪ್ಲೆಕ್ಸು. ಡಿಜಿಟಲ್ ಪಿನ್ 13 ಕೊಟ್ಟಿದ್ದೀನಿ, ಹಂಗಾಗಿ ನಾನು ಪ್ರೋಗ್ರಾಮಲ್ಲಿ 13 ಅಂತ ಕೊಟ್ಕೊಂಡಿದ್ದೀನಿ. ಲೂಪ್ ಅಂದ್ರೇನು, ಹಿಂಗೆ ರನ್ ಆಗ್ತಾನೆ ಇರು ಅಂತ. ಹಿಂಗೆ ಈ ಥರ ಲೂಪ್ ರನ್ ಆಗ್ತಾನೇ ಇರು, ಹೈ ಆಗು ಲೋ ಆಗು ಅಂತ, ಇಷ್ಟೇ. ಓಕೆನಾ. ದೆನ್ ಈಗೇನು ಮಾಡೋಣ, ಜಸ್ಟ್ ಈಗ ಕ್ವಶನ್ ಕೇಳ್ಬೋದು, ಬ್ರೋ ನಮಗೆ ಇದೇನ ಅರ್ಥ ಆಯಿತು, ಓಕೆ ಕನೆಕ್ಷನ್ ಹೆಂಗೆ ಮಾಡ್ತಿದ್ದೀವಿ ಏನಂತ, ಬಟ್ ನಮ್ಮ ಪ್ರೋಗ್ರಾಮ್ ಗೊತ್ತಿಲ್ಲ, ನಾನೇನು ಮಾಡೋದು? ಸೊ ಅದಕ್ಕೂ ಒಂದು ಸೊಲ್ಯೂಷನ್ ಇದೆ. ಏನಂದರೆ ನನ್ನ ಪ್ರಕಾರ ನಾನು ಸಜೆಷನ್ ಅನ್ನೋದಕ್ಕಿಂತ ಜಸ್ಟ್ ಆ್ಯಸ್ ಎ ಕನ್ನಡಿಗರಾಗಿ ಏನು ಹೇಳ್ಬೋದು ಅಂದರೆ, ನಿಮಗೇನಾದ್ರು ಸಿ ಪ್ರೋಗ್ರಾಮ್ ಕಲಿಬೇಕು ಅಂತ ಅನ್ನೋದಾದರೆ ಜಸ್ಟ್ ನೀವು ಇಲ್ಲಿ ನೋಡಿ, ಒಂದು ನಿಮಿಷ. ಸಿ ಇಲ್ಲಿ ಕಾಣಿಸ್ತಿದೆಯಾ, ಇಲ್ಲಿ ಸಿ ಪ್ರೋಗ್ರಾಮ್ ಕನ್ನಡದಲ್ಲಿ ಜಸ್ಟ್ ಈ ವಿಡಿಯೋಸ್ ನನ್ನ ಎಷ್ಟಿದೆ ಗೊತ್ತಾ? ನನ್ನ ಪ್ರಕಾರ ಒಂದು 24 ಇದೆ ಅಷ್ಟೇ. ಇವು ನೀವು ಮುಗಿಸ್ಕೊಂಬಿಟ್ರೆ ಡೆಫಿನೆಟ್ಲಿ ನಾನು ಇಲ್ಲಿ ಏನೇನು ಯೂಸ್ ಮಾಡ್ತೀನಿ 20 ಪ್ರಾಜೆಕ್ಟಲ್ಲಿ ಅವು ಅಟ್ಲೀಸ್ಟ್ ನಿಮ್ಗೆ ಅರ್ಥ ಆಗುತ್ತೆ. ಓಕೆನಾ. ಇದೇನು ಪ್ರಮೋಷನ್ ಏನಿಲ್ಲ, ಯಾಕೆಂದರೆ ನಾನು ಇವರಿಂದನೇ ಸಿ ಪ್ರೋಗ್ರಾಮ್ ಕಲ್ತಿದ್ದು. ಓಕೆ. ಸೊ ಹಂಗಾಗಿ ನಾನು ಹೇಳ್ತಾ ಇದ್ದೀನಿ, ಇದು ನೋಡಿ ಡೆಫಿನೆಟ್ಲಿ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆನಾ. ಸೊ ಕಮ್ ಟು ದಿ ಟಾಪಿಕ್. ಓಕೆ. ಈಗೇನು ಟಾಪಿಕಲ್ಲಿ ಯಾವುದಪ್ಪ ಇದ್ದಿತ್ತು, ಆರ್ಡಿನೋ. ಎಸ್, ಆರ್ಡಿನೋ ರೆಡಿ ಇದೆ. ಈಗ ನಾವೇನು ಮಾಡೋಣ, ನಾನೀಗ ಕೇಬಲ್ ಕನೆಕ್ಟ್ ಮಾಡ್ತೀನಿ, ಜಸ್ಟ್ ಈಗ ರನ್ ಮಾಡ್ತೀನಿ. ಓಕೆನಾ. ಸಿ ಕೇಬಲ್ ಕನೆಕ್ಟ್ ಮಾಡಿದ್ದೀನಿ ಅಲ್ವಾ, ಈಗ ಇದನ್ನ ರನ್ ಮಾಡಬೇಕು ಅಂತ ಗೊತ್ತಲ್ಲ. ಇಲ್ಲಿ ನಾನು ಆರ್ಡಿನೋದಲ್ಲಿ ಬೇಸಿಕಲ್ಲಿ ಹೇಳಿದ್ದೀನಿ, ಫಸ್ಟ್ ಏನು ಮಾಡಬೇಕು, ನಾವು ಯಾವತ್ತು ವೆರಿಫೈ ಮಾಡಬೇಕು. ಓಕೆನಾ. ವೆರಿಫೈ ನಮಗೆ ಇಲ್ಲಿ ಸಿಗ್ನಲ್ ಗೊತ್ತಾಗುತ್ತೆ ಏನಾಗಿದೆ ಅಂತ. ಎಸ್, ಕಂಪೈಲಿಂಗ್ ಆಯಿತು. ಸೊ ನೆಕ್ಸ್ಟ್ ಏನು ಮಾಡಬೇಕು, ಇಲ್ಲಿ ರನ್ ಮಾಡಬೇಕು, ಅಪ್ಲೋಡ್. ಆಲ್ರೆಡಿ ಪ್ರೋಗ್ರಾಮ್ ರನ್ ಮಾಡಾಯಿತು ನೋಡಿ, ಬ್ಲಿಂಕ್ ಆಗ್ತಾಯಿದೆ. ಅಂದರೆ ಎಷ್ಟು ಸೆಕೆಂಡ್ಗಳಿಗೆ, ನಮ್ಮ ಪ್ರಕಾರ ಇಲ್ಲಿದೆಯಲ್ಲ ಇದು 1 ಸೆಕೆಂಡ್ಗೆ. ಓಕೆನಾ. ಅದೇ ರೀತಿ ಬ್ಲಿಂಕ್ ಆಗ್ತಿದೆ. ಓಕೆನಾ. ದಿಸ್ ಈಸ್ ಆಲ್ ಅಬೌಟ್ ಬ್ಲಿಂಕಿಂಗ್ ಆಫ್ LED. ಬೇಕಾದ್ರೆ ನಾವು ಚೇಂಜ್ ಮಾಡ್ಬೋದು, ಅಲ್ಲಿ 1 ಸೆಕೆಂಡ್ ಬಿಟ್ಟು ಬೇಕಾದ್ರೆ ನಮಗೆ ಎಷ್ಟು ಬೇಕು ಅಷ್ಟು ಕೊಡ್ಕೊಬೋದು. ಮೀನ್ಸ್ ಈಗ ಜಸ್ಟ್ ಒಂದು ಸಿಂಪಲಾಗಿ ಕೊಡ್ತೀನಿ ನೋಡಿ, 1000 ಇದೆಯಲ್ಲ ಅದು 100 ಮಾಡ್ತೀನಿ. ಓಕೆನಾ. ಸಿ 100 ಆಯಿತು. ಇವಾಗ ರನ್ ಮಾಡ್ತೀನಿ. ಸಿ ನೋಡಿ ಈಗ ಇಷ್ಟೇ. ಜಸ್ಟ್ ಎಲ್ಲ ಅರ್ಥ ಆಯ್ತಲ್ವ. ಈ ವಿಡಿಯೋ ಲೆಂತಿ ಆಗಿರುತ್ತೆ, ಬಟ್ ತುಂಬ ಇನ್ಫಾರ್ಮೇಟಿವ್ ಇದೆ ಫಸ್ಟ್ನೇ ವಿಡಿಯೋ. ಸೊ ಈ ನೆಕ್ಸ್ಟ್ ವೀಡಿಯೋಸಿಂದ ಭಾಳ ಡೀಪಾಗಿ ಹೇಳ್ತಾ ಹೋಗ್ತೀನಿ. ಸೊ ನಮಗೆ ಮೇಯ್ನ್ ಮೋಟ್ ಏನಂದರೆ, ನಮಗೆ ಶಾರ್ಟ್ ವೀಡಿಯೋ ಮಾಡಿಬಿಟ್ಟು ಸುಮ್ಮನೆ ಎರ್ರಬೆರ್ರಿ ಮಾಡೋದಲ್ಲ. ಮೇಯ್ನ್ ಮೋಟ್ ಅಂದರೆ ತುಂಬ ಆಳವಾಗಿ ಅರ್ಥ ಆಗಬೇಕು ಯಾವುದೇ ಕಾನ್ಸೆಪ್ಟ್ ಆಯಿತು. ಓಕೆನಾ. ಸೊ ದಿಸ್ ಈಸ್ ಆಲ್ ಅಬೌಟ್. ನೆಕ್ಸ್ಟ್ ವೀಡಿಯೋದಲ್ಲಿ ಫೇಡ್ ಅಂದರೆ LED ಫೇಡ್ ನೋಡೋಣ. ಓಕೆ. ಥ್ಯಾಂಕ್ ಯು.